ಅಣ್ಣರಿಗೆ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಅಯ್ಯೋ ಮೇಡಮ್ ಬಿಡಿ, ನೀವು ಕೇಳೋದು ಹೆಚ್ಚ, ನಾನು ಕರ್ಕೊಂಡು ಹೋಗೋದು ಹೆಚ್ಚ. ನಾಳೆ ನೈಟ್ ಡಿನ್ನರ್ ಹೊರಗಡೆನೆ ಮಾಡೋಣ. ಡಾಕ್ಟ್ರೇ, ಎಣ್ಣೆ ನಿಮ್ದು, ಊಟ ನಮ್ದು, ಆಯ್ತಾ? ಆಯ್ತು ಬಿಡಿ ಮೇಡಮ್. ಬೇ ತಂಗಿ, ಡಾಕ್ಟರ್ ಅಪ್ಪ ಅದಾನ? ಅಯ್ಯೋ ಮೇಡಮ್, ಡಾಕ್ಟರ್ ಅಪ್ಪ ತೀರ್ಕೊಂಡು 4 ವರ್ಷ ಆಯ್ತಲ್ಲ. ಅಯ್ಯೋ, ಡಾಕ್ಟರ್ ತೀರ್ಕೊಂಡ್ರ? ಅಯ್ಯೋ, 10 ತಿಂಗಳು ತೋರಿಸ್ಕೊಂಡು ಹೋಗ್ಯಾನಲ್ಲ ನೆಗಡಿ ಜಡ್ಡಿಗೆ. ಅಯ್ಯೋ ಮೇಡಮ್, ಡಾಕ್ಟರ್ ಅಲ್ಲ, ಡಾಕ್ಟರ್ ಅಪ್ಪ ಅಂದ್ರಲ್ಲ, ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ. ಅಯ್ಯ, ನಿನ್ನ ಬಾಯ ಕಟ್ಟಗ ರೊಟ್ಟಿ ತುರುಕ್ಲಿ. ಡಾಕ್ಟರ್ ಅಪ್ಪ ಅಂದ್ರ ಡಾಕ್ಟರ್ ಸರ್ ಅದಾರನ ಅಂತ ಕೇಳಿದ್ನಿ ಬೇ. ಅಯ್ಯೋ ಮೇಡಮ್, ಹಾಗೆ ಕೇಳ್ಬೇಕಲ್ವಾ? ಅಯ್ಯಯ್ಯ ಪಾಪ, ಹೊಸ್ತಾಗಿ ಬಂದಾಳಿಕಿ, ನಮ್ದು ಹಳ್ಳಿ ಭಾಷೆ ಅರ್ಥ ಆಗಂಗಿಲ್ಲ ಈಕಿಗೆ. ಬಂದಾಗ ಕಡ್ಡಿ ಪಿಟಿಗೆ ಹಂಗೆ ಇಟ್ಟಿತ್ತು ದವಾಖಾನಿ. ಈಗ ಊರಾನ್ 4 ಮನಿ ಖರೀದಿ ಹಿಡಿದು ಮತ್ತೆ ಅಡ್ಮಿಟ್ ಮಾಡ್ಕೊಂಡು ಒಂದೊಂದು ಸಲಾಯಿ ಏರಿಸ್ತೀರಿ. ಬಂದರಿಗೆ 2-3 ಸಾವಿರ ರೂಪಾಯಿ ಇಸ್ಕೊಂತೀರಿ. ಹಳ್ಳಿ ಮಂದಿದ ಭಾಷೆ ಇನ್ನೂ ಅರ್ಥ ಆಗವಲ್ದ ನಿನಗೆ? ಅಷ್ಟ ಯಾಕ, ನೀನು ನಾಯಿ ಬಡೆ ಕೋಲಿದ್ದಂಗಿದ್ದಿ ತೆಳ್ಳಗ. ಈಗ ಎಲ್ಲಾರ್ದು ರೊಟ್ಟಿ ಪಲ್ಯವು ನೀವು ಕೊಡ್ರಿ ಅಂತ ಇಸ್ಕೊಂಡು ಕೊಬ್ಬಿದ ಕುರಿಯಾಗಿ. ಅಯ್ಯೋ ಮೇಡಮ್, ಸಾಕು, ನನ್ನೆಲ್ಲ ಹಿಸ್ಟ್ರಿ ತೆಗಿಯಕ್ಕೆ ಹೋಗ್ಬೇಡ್ರಿ. ಬನ್ನಿ, ಸರ್ ಫ್ರೀ ಇದ್ದಾರೆ, ತೋರಿಸ್ಕೊಳ್ಳಿ. ಯಾಕ ನಿನ್ನ ಕಣ್ಣಾಗ ನಾ ಜಡ್ ಬಂದರಂಗೆ ಕಾಣ್ಸಾಕತ್ತೇನೆ ಏನು? ಮತ್ತೆ ಯಾಕೆ ಬಂದಿರಾ ಮೇಡಮ್ ಹಾಸ್ಪಿಟಲ್ಗೆ? ನನಗೆ ತೋರಿಸ್ಕೊಳಕ್ ಬಂದಿಲ್ಲ. ನನ್ನ ಗಂಡ ಕಂಠ ಪೂರ್ತಿ ಕುಡಿದು ಎಲ್ಲಿ ಬೇಕಲ್ಲ ವಾಂತಿ ಮಾಡ್ಕೊಳಕತ್ತಾನ. ಅವ್ನು ಕರ್ಕೊಂಬಂದೇನೆ ತೋರ್ಸಾಕ. ಮತ್ತೆ ಎಲ್ಲಿದ್ದಾರೆ? ಕರ್ಕೊಂಡು ಬನ್ನಿ. ಎಲ್ಲದಿಯ ಸತ್ಗಿತ್ತೇನ ಅಲ್ಲೇ ಹೊರಗೆ? ಯಾಕೆ ಒದರ್ತಿಲಿ? ನೀ ಹೆಂಗ್ ಒದರ್ತಿ ಹಂಗ ಹೊಟ್ಟಿ ನೋವು ಜಾಸ್ತಿ ಆಗಕತ್ತತ್ ನನಗ. ಮುಳಿ, ನಾ ಒದ್ರದಕ್ಕಲ್ಲ, ಬಾಟ್ಲಿ ಮೇಲೆ ಬಾಟ್ಲಿ ಹಾಕಿ ಅಲ್ಲ, ಆದ್ ನುಸಕತ್ತೈತಿ ಹೊಟ್ಟಿ. ಡಾಕ್ಟರ್ ಸರ್ ಫ್ರೀ ಅದಾರತ್ ನಡಿ. ಮೇಡಮ್, ಡಾಕ್ಟರ್ ಸರ್ ಸ್ವಲ್ಪ ಬಿಸಿ ಇದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ ನೀವು. ಅಯ್ಯಯ್ಯ, ನಿಂದು ಬೇಷ ಐತೆ, ಈಗರ ಒಳಗೆ ಹೋಗಂದಿಲ್ಲ. ವಾ, ಭಾರಿ ಅದಾಳಲ್ಲಿ ಈಕಿ ಮೇಡಮ್. ಈಕಿ ನೋಡಾಕತ್ರ ಹೊಟ್ಟೆ ನೋವು ಓಡ್ ಹೊಕ್ಕತ್ ನಂದು. ಅವಾಗಲೇ ಫ್ರೀ ಇದ್ರು ಮೇಡಮ್ ಡಾಕ್ಟ್ರು. ಇವಾಗ ಅವ್ರ ಹೆಂಡತಿ ಕಾಲ್ ಮಾಡಿದ್ದಾರೆ. ಅವ್ರದ್ದು ಏನಾದರೂ ಫೋನ್ ಎತ್ತಿ ಮಾತಾಡದೇ ಇದ್ರೆ ಸರ್ನ ಬಿಟ್ಟು ಅವ್ರ ಹೆಂಡತಿ ತವ್ರ ಮನೆಗೆ ಹೋಗ್ಬಿಡ್ತಾರೆ. ಅವ್ವ ನೋಡು, ಗಂಡನ ಮೇಲೆ ಎಷ್ಟು ಜೀವ ಅದಾಳ ಅವ್ರ ಹೆಂಡತಿ. ಅಯ್ಯೋ ಮೇಡಮ್, ಅದು ಜೀವ ಅಲ್ಲ, ಅವ್ರ ಮೇಲೆ ಅವ್ರಿಗೆ ಡೌಟ್ ಇದೆ. ಯಾರ ಜೊತೆನೇ ಇದಾರೋ ಏನೋ ಅಂತ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ. ಅವನ ಕೋಟಿಗಟ್ಲೆ ಖರ್ಚು ಮಾಡಿ MBBS ಕಲ್ತು ಡಾಕ್ಟರ್ ಆಗ್ಯಾನ. ನೋಡು ಅವ್ನ ನಶೀಬ, ಅವಂಗೂ ಹೆಂಡತಿ ಬರೋಬ್ಬರಿ ಸಿಕ್ಕಿಲ್ಲ. ಆ ಡಾಕ್ಟರ್ ಹೆಂಡತಿ ಸಂಶಯ ಮಾಡ್ತಾ ಅಂದ್ರೆ ಡಾಕ್ಟರ್ದ ಏನೋ ಕರಾಮತ್ ಐತೆ ಅದ್ರಾಗ. ನನಗೆ ಯಾಕ ಈಕಿನ ಕೇಸರಿ ತಲಿ ಈಕಿನ ಸಿಸ್ಟರ್ ನೋಡಿದ್ರೆ ಈಕಿದು ಡಾಕ್ಟರ್ದ ಏನೋ ಗೋಲ್ಮಾಲ್ ಐತೆ ಅನಿಸ್ತತಿ. ನನಗನಿಸ್ತೈತಿ ಹೆಣ್ಮಕ್ಳು ಎಂದ ಸೃಷ್ಟಿ ಮಾಡ್ಯಾನ ನೋಡು ಭಗವಂತ, ಅವಾಗ ಸಂಶಯ ಅನ್ನೋ ಪದ ಸೃಷ್ಟಿ ಮಾಡ್ಯಾನವ. ಅಲ್ಲ, ಹೊಟ್ಟೆ ನೋವಿಗೆ ಮನ್ಯಾಗ ನೋಡಿದ್ರೆ ಉಳ್ಳಾಡಕತ್ತಿದ್ದಿ, ಇಲ್ಲೇನ ಹೊಟ್ಟೆ ನೋವು ಹೋತನ ದವಾಖಾನಿಗೆ ಬರತ್ಲೆ? ಅಲ್ಲಿ ನಿನ್ನ ಮಕ ನೋಡಿ ಮನ್ಯಾಗ ಹೊಟ್ಟೆ ನೋವಾಕತ್ತಿತ್ತು. ಇಲ್ಲಿ ಬಂದು ಮೇಡಮ್ ಅವ್ರ ಮಕ ನೋಡಿದ್ನ್ಯ, ಹೊಟ್ಟೆ ನೋವು ಹೆಚ್ಚು ಮಂತಾರ ಆತ್ ನೋಡು. ಏನಂದಿ? ಯು ನಾಟಿ? ಮೇಡಮ್ ಅವ್ರು ಇಂಗ್ಲೀಷ್ನಾಗ ಏನ ಅಂದ್ರಲ್ಲ, U90. ನನಗೆ 190 ಕುಡೀರಿ ಅನ್ನಕತ್ತಾರ ಏನವ್ರ. ಇವ್ರಾರ ನನ್ನ ಹೆಂಡತಿ ಯಾವಾರ್ದಿತ್ತ, ದಿನಾ 190 ಕೊಡ್ತಿದ್ರು, ಅವ್ರ ಕೈಲೇನ ಕುಡಿಸ್ತಿದ್ರು ಸುಮ್ಮನೆ ಅತ್ತಾಗ. ನಾನು ಬಡಬಡ್ಸಾಕತ್ತಿಲ್ಲ, ದೇವಿ ಮಂತ್ರ ಹೇಳಕತ್ತಿದ್ಯಾ, ನೀ ಒಂದಿಟ್ಟು ಸುಮ್ಮನಿರ. ನಿನ್ನ ಬಾಯಾಗ ದೇವಿ ಮಂತ್ರ? ನಿನ್ನ ಭೂಕಂಪನ ಆಕತಿ. ಲೇ ಒಟ ಅನ್ಬ್ಯಾಡ್ಲೆ, ನನ್ನ ಹೊಟ್ಟಿ ನುಸಾತೈತಿ, ಸುಮ್ಮನಿರು. ಆತ್ ಬಿಡಿ, ಇವನು ಡಾಕ್ಟರ್ ಇಷ್ಟು ಉದ್ದ ಗುಳಿಗೆ ಬರೋದು ಕೊಡ್ತಾನ, ತಗೊಂಡು ಅರ್ಧ ಸಾಯ್ತೇನೆ ನಾನು. ಮೇಡಮ್ ಅವ್ರ, ನೀವು ಭಾಳ ಚಂದ ಅದೀರಿ. ಅಯ್ಯೋ ಬಿಡಿಪಾ, ಹೊಗಳ್ಬೇಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಿಮ್ಮ ಮಕ ನೋಡಾಕತ್ರ ಹೊಟ್ಟೆ ನೋವು ಕಿತ್ಕೊಂಡು ಓಡ್ತತ್ ನೋಡ್ರಿ. ಹೌದಾ? ಯಾಕೋ ಪರಮೇಶಿ, ಆರಾಮಿಲ್ಲ? ಲಕ್ಷ್ಮಕ್ಕ, ನೀವು ತೋರ್ಸಾಕ್ ಬಂದಿರೆ? ಹೂನ ಪರವ, ಹೊಟ್ಟೆ ನುಸಾಕತ್ತಂತ ಇವಂಗ್ ಒಂದಿಟ್ಟು ತೋರಿಸ್ಕೊಂಡು ಹೋದ್ರಾತಂತ ಬಂದಿದ್ ನೋಡ. ನೀನು ನಿಂತ ಬಿಟ್ಟಿಯಲ್ಲ ಮಾಲ್ಗಮ್ ನಿಂತಂಗ ಕುಕ್ಕರ್ ಬಿಡಿ ಕುರ್ಚೆ ಮೇಲೆ. ಏನ್ ಹೇಳಿ ಲಕ್ಷ್ಮಕ್ಕ, ತಿಳಿಲಾರ್ದಂಗಾಗಿತ್ ಕತಿ. ಯಾಕೆ ಪಾರಿ ಅಂತದೇನತ್ತ? ಏನ್ ಹೇಳಿ ಲಕ್ಷ್ಮಕ್ಕ, ನನಗೆ ಇವ್ ಗಂಟ ಹಾಕಿ ಇದಿ ಮಾಡಿ ಶಟ್ದಾರ. ಯಾವಾಗ ಸುಖ ಸಿಗ್ಬೇಕ ಯವ್ವ ನನಗ? ಅವನವನ ಇದನ್ನ ಹೆಬ್ಬೆಟ್ಟಿಂದ ನಾನು ಕಟ್ಟಿ ನನಗ ಇದಿ ಮಾಡಿ ಇದಕ್ಕೆ ನಾ ಇದಿ ಆಗೇನಂತ ನೋಡು. ಅಲ್ಲ, ಇವ್ರ ಅಮ್ಮಗ, ಇವ್ರ ಅಜ್ಜಗ, ಇವ್ರ ಅವ್ಗ, ಇವ್ರ ಅಪ್ಪಗ ಓಟ್ ದಮ್ಮಿನ ಪೇಷಂಟ್ ಇವ. ಯಾವಾಗ ನೋಡಿದ್ರು ಕಿವ್ಯಾಗ ಹಳ್ಳಿ ಇಟ್ಕೊಳ್ಳೋದು, ತೆಲಿಗೆ ಅರ್ಬಿ ಕಟ್ಕೊಳ್ಳೋದು, ಒಂದ್ ದಿನಾನು ನೆಟ್ಟಿಗಿರಂಗಿಲ್ಲ ಇವ. ಇಂಥ ಪ್ರಕೃತಿ ಇಟ್ಕೊಂಡ್ರೆ ಲಕ್ಷ್ಮಕ್ಕ ಹೆಂಗಿರ್ಬೇಕಿವ? ಮುಂಜಾನೆನೂ ಕುಡಿತಾನ, ಮಧ್ಯಾಹ್ನನೂ ಕುಡಿತಾನ, ರಾತ್ರಿನೂ ಕುಡಿತಾನ. ಕುಡುದು ಏನ್ ಆಕತಿ ದೇಹ ಒಳಗ? ಆತ್ ಬಿಡು ಮಲ್ಲೇಶಿ, ಇವತ್ತು ಮುಂಜಾನೆದ್ ನೀನ್ ಹೆಂಡತಿ ಮಕನ ನೋಡಿ ನೀನು. ಇವಂಗ ಯಾಕೆ ಲಿವರ್ ಫೇಲ್ ಆಗವಲ್ವು ಇಲ್ಲಿ ಮಟಾನು ಅಂತ ಡಾಕ್ಟ್ರಿಗೆ ತೋರ್ಸಾಕ್ ಕರ್ಕೊಂಬಂದನಿ. ಲಿವರ್ ಫೇಲ್ ಯಾಕೆ ಆಗವಲ್ವ ಅಂತ ತೋರ್ಸಾಕ್ ಬಂದ ನೋಡ್ರಿ. ಜಗತ್ನಾಗ ಇಂತ ಹೆಂಡತಿದ್ರೆ ಒಬ್ಬೇಕೆ ಇರ್ಬೇಕಿಕ್ಕಿ. ಅಯ್ಯಪ್ಪ ರೀ, ಅದನ್ನ ಕೇಳಾಕ್ ಬರ್ತಾರಲ್ಲ ಡಾಕ್ಟರ್ ಅಂತ. ಎಂತಕ್ಕಿದೇವ ನೀನು? ಅಲ್ಲ ಪರಕ, ಮತ್ ಒಳಗ್ ಮಿಷನರ ಎಂತದೈತಿ ಒಂದು ತಿಳ್ಕೊಬೇಕಲ್ಲ. ತಿಳ್ಕೊಂಡು ಈಕಿನ ಗುಳಿಗೆ ಕೊಡ್ತಾಳ ಏನ್ ಯಾರಿಗ ಗೊತ್ತ?
ಏ ಮುಳಿ ಬಾಯಿ ಮುಚ್ಚ, ಹೊಲಸ್ ವಾಸನೆ ಬರ್ತೈತಿ ಬಾಯಾಗಿಂದ, ಒಟ್ಟ ಬಾಯಿ ತೆಗಿಬೇಡ. ಡಾಕ್ಟರ್ ಮುಂದೆ ಅಷ್ಟ ಬಾಯಿ ತೆಗಿಬೇಕ. ಅಲ್ಲ ಲಕ್ಷ್ಮಕ್ಕ, ಕೂಳರ ನೆಟ್ಟಗ್ ತಿನ್ನಂಗಿಲ್ಲ. ಒಂದ್ ರೊಟ್ಟಿ ಒಂದ್ ಚಪಾತಿ, ಅನ್ನ ಅನ್ಕರು ಉಂಡ್ರ ಉಂಡ, ಇಲ್ಲಂದ್ರ ಇಲ್ಲ. ಇಂಥದ್ ಇಟ್ಕೊಂಡ ಇವನ್ ಶರೀರ ಎಂತಾದಿರ್ಬೇಕ. ಅಲ್ರಿ ಪರಕರ, ಎಂದ ನಿಮ್ಮನ್ನ ಮದುವೆಗೆ ನಮ್ಮ ಅಂದಲಿಂದ ಅವ್ನ ಶರೀರನ ಇಟೀಟ ತಿನ್ಕೊಂತನ ಬರಾಕತ್ತೀರಿ. ಇವಾಗ ಗೌಡ್ರು ದವಾಖಾನಿಗೆ ಆರಾಮಿಲ್ಲ ಅಂತ ತೋರಿಸ್ಕೊಳಕ್ ಬಂದ್ರು ಆಷಾಢದ್ ಬಿಡಂಗಿಲ್ಲ ನೋಡುವ. ನಾ ಆಷಾಢಿದ್ನೆ, ಇದ್ದಿದ್ದ ಹೇಳಿದೆ. ಇವ ಅದ್ರದ್ ಹಂಗ ತಗೋ ಹೋಲಿ, ನಿಷೇಧಾಗ ಹಂಗ ಮಾತಾಡ್ತಾನ ಹೊಳ್ಳ ಬಳ್ಳ. ಅಲ್ಲ, ಇವೆರಡು ದವಾಖಾನಿಗೆ ತೋರ್ಸಾಕ್ ಬಂದಾವ, ನಮ್ ಇಬ್ಬರಿಗೆ ಬಯಾಕ್ ಬಂದಾವ ಗೊತ್ತಿಲ್ಲ. ಹೌದು, ಡಾಕ್ಟರ್ ಬಂದಿಲ್ಲ ನಿನ್ನು? ಯವ್ವ ಹೆಂಡತಿ ಕುಟ್ಟಾಗ ಮಾತಾಡಕತ್ತ ಅರ್ಧ ತಾಸ ಆತವ, ಇನ್ನ ಕರಿವಲ್ರಿ ಒಳಗ. ಅಯ್ಯ ನನ್ನ ಬಾಳೆವ, ಡಾಕ್ಟರ್ನು ಅಮ್ಮವ್ರ ಗಂಡ ಅದನ್ ಬಿಡು. ಜಗತ್ನಾಗಿನ ಎಲ್ಲಾ ಗಂಡಸರು ಅಮ್ಮವ್ರ ಗಂಡುಗಳ. ಏ ದಮ್ಮಿನ ಮೂಳಿ, ನಿನಗ್ ಬಾಯಿ ಬಿಡ್ಬೇಡ ಅಂತ ಹೇಳಿನಿಲ್ಲ. ಈ ಡಾಕ್ಟರ್ ಮೊದ್ಲು ಬಂದಾಗ ಎಂತ ಚಂದ ಕರ್ದು ಬಡ ಬಡ ನೋಡ್ತಿತ್ತ, ಈಗ ಇದ್ರದ್ದು ಹೊಟ್ಟೆ ತುಂಬೈತೆ ಅನಸ್ತತಿ. ಬಂದ್ ಪೇಷಂಟ್ ಕಣ್ಣಾಗ ಕಾಣವಲ್ರಿ ನೋಡಿ ಅವಂಗ. ಡಾಕ್ಟ್ರೇ ಬೇಗ ಬೇಗ ಚೆಕಪ್ ಮಾಡಿಪ್ಪ. ಹಾ ಮೇಡಮ್, ಪೇಷಂಟ್ ಕಳಿಸಿ ಒಳಗಡೆ. ಬರ್ರಿ ಪೇಷಂಟ್. ಇಲ್ಲಿ ನೋಡ, ಡಾಕ್ಟರ್ ಅಂತಲ್ಲ ನಾ ಮಾತಾಡ್ತೀನಿ, ತಣ್ಣಗ ನಿಂದ್ರ. ಅಲ್ಲೇ ಹೊಟ್ಟಿ ನೋವಾಕತ್ತಿರೋದು ನಂದನ ನಿಂದ, ನಾ ಮಾತಾಡ್ತೇನೆ. ತಡಿಯ, ನೀ ಪೂರ್ತಿ ಜಡ್ ಎದರ್ಲಿಂದ ಬಂದೈತೆ ಅನ್ನೋದು ತಳ ಹೇಳಂಗಿಲ್ಲ ಅವ್ಗ ಡಾಕ್ಟರ್ಗೆ. ರೀ ಡಾಕ್ಟರ್. ಏ ಮೂಳಿ ಮುಚ್ಚ ಬಾಯಿ, ನಾ ಎಲ್ಲ ಹೇಳ್ತಾನೆ. ಗೌಡ್ರ ಆರಾಮಿಲ್ಲ ಅಂತೀರನ? ಡಾಕ್ಟ್ರ್ ಭಾಳ ಹೊಟ್ಟೆ ನುಸಾಕತ್ತತ್ರಿ, ಭಾಳ ಹೊಟ್ಟಿ ನುಸಾಕತ್ತೈತಂತೀರ. ಎಲ್ಲೇ ಮಾಡ್ರಿ. ಬಾಯಿ ಆರ್ದಂಗ ಆಕತ್ತ ನಿಮಗ? ಅಲ್ರಿ ಡಾಕ್ಟರ್, ಅವ್ಗ ಏನಾಕೈತೆ ಅನ್ನೋದು ನನ್ ಕೇಳ್ರಿಲ್ಲ, ನಾ ಹೇಳ್ತಾನೆ. ಅಯ್ಯೋ, ನೀವು ಸುಮ್ನಿರ್ರಿ, ಅವ್ರ ಜಡ್ ಅವ್ರು ಹೇಳ್ತಾರ, ನೀವ್ಯಾಕೆ ಹೇಳಕ್ ಹೋಗ್ತೀರಿ? ಯಪ್ಪ ಡಾಕ್ಟ್ರೆ, ಅವ್ನು ಹೇಳ್ತೀನಿ ನಾನು. ಈಕಿ ನನ್ನ ಹೆಂಡತಿ ಜೆರಾಕ್ಸ್ ಇದ್ದಂಗ ಅದಾಳ. ಮತ್ತೇನಾಕೈತ್ರಿ ಗೌಡ್ರ? ಡಾಕ್ಟ್ರ, ನಾ ಅಂತೂ ಹೇಳಾಕ್ವಲ್ರಿ, ನನ್ನ ಹೆಂಡತಿ ಬಾಯ್ಲೇನ ಕೇಳ್ಬಿಡ್ರಿ ಸುಮ್ನ. ಹೇಳಮ್ಮ, ಯಾಕೆ ಹಿಂಗಾಗೈತಿ ಇವ್ರಿಗೆ? ಅಲ್ರಿ 15 ದಿನದ ಹಬ್ಬ, ಕೇಳ್ರಿ ಅವ್ನು ಎಷ್ಟು ಕುಡ್ದಾನ್ ಕೇಳ್ರಿ ನೀವು. ಡಾಕ್ಟರ್ ಹೇಳ್ತಾನವ. ಅಲ್ರಿ ಡಾಕ್ಟ್ರ, ಈಗ ಹಬ್ಬದಾಗ ಒಂದಿಟ್ಟು ದುಡಿಮೆ ನಮಗ, ಮತ್ ದುಡಿಮೆ ಮಾಡಾಕ ಹೋದ್ರ ಒಂದಿಟ್ಟು ಕುಡಿಯಬೇಕ್ರಿ, ನಡೆಯಂಗೆ ಇಲ್ಲ. ಇದು ಹೊಸದಾತಲ್ರಿ ಗೌಡ್ರ, ದುಡಿಯಾಕ ಕುಡಿಯಬೇಕ್ರೆ, ಅದ್ಯಾ ಕೆಲ್ಸ್ರಿ? ಡಾಕ್ಟ್ರ MBBS ಕಲ್ತಿರಲ್ಲ, ಅಷ್ಟು ಗೊತ್ತಿಲ್ಲ ನಿಮ್ಗೆ? ಇಸ್ಪೇಟ್ ಆಡಾಕ ಒಂದಿಟ್ಟು ಕುಡಿದು ಹೋಗಿ ಕುಂತ್ರ ಧೈರ್ಯ ಬರ್ತತಿ. ಸೋತ್ರೂ ಫೀಲ್ ಆಗಂಗಿಲ್ಲ, ಗೆದ್ರೂ ಫೀಲ್ ಆಗಂಗಿಲ್ಲ. ಏನ್ರಿ ಸುಮ್ಮನೆ ನಶೆ ಇರ್ತೈತೆ, ಮನೆಗೆ ಬಂದು ಚಿಂತಿ ಬಿಟ್ಟು ಮಕ್ಕೊಂಬಿಡೋದಪ್ಪ ಆರಾಮ. ಭಲೇ ಹಬ್ಬ ಮಾಡ್ರಿ ಬಿಡ ನೀವು ಹಳ್ಳಿ ಮಂದಿ. 15 ದಿನ ಇಸ್ಪೇಟ್ ಆಡಿ ಎಷ್ಟು ಗೆದ್ದೀರಿ? ಅಯ್ಯಯ್ಯ, ನೀವೇನು ಡಾಕ್ಟ್ರನೇ ಇಸ್ಪೇಟ್ ಆಡ್ತಾರ? ಬಿಡ್ರಿ, ಏನಾಗೈತೆ ನೋಡ್ರಿ, ಅವ್ನು ಜಡ್ ನೋಡಿ ಚೆಕ್ ಮಾಡಿ ಕಳಿಸ್ರತ್ತಾಗ. ಅಲ್ವೇ, ನೀನ ಚೆಕ್ ಮಾಡ್ಬಿಡ್ಬಾ ಸುಮ್ಮನೆ, ತಗ ನಾ ಕುಂದಿರ್ತೇನೆ ತಣ್ಣಗತ್ತಾಗ ಹೊರಗೆ. ಅಯ್ಯಯ್ಯ, ನನಗೆ ಚೆಕ್ ಮಾಡಕ್ ಬರಂಗಿದ್ರ ನಿನ್ ದವಾಖಾನಿ ಬಾಗಿಲಿಗೆ ಯಾಕೆ ನಾಯಿ ಕಾಯ್ದಂಗೆ ಕಾಯ್ತಿದ್ವಿ ಬಂದು. ನೋಡ್ರಿ ಡಾಕ್ಟ್ರ, ಮತ್ತೆ ಹಬ್ಬದಾಗ ಬಿಟ್ಟು ಬಿಡ್ದಂಗೆ ಹಗಲಿ ರಾತ್ರಿ ಕುಡ್ದಾನ. 1ನೇದ್ದು 2ನೇದ್ದು ಹೊಟ್ಟೆ ಕೂಳಿಲ್ದಂಗೆ ಕುಡ್ದಾನ, ಹೌದ್ರಾ? 3ನೇದ್ದು ಬೆಳೆ ಬೆಳತನ ನಿದ್ದಿಗೆಟ್ಟು ಇಸ್ಪೇಟ್ ಆಡ್ಯಾನ. ಇವು 3 ಮಾಡ್ಯಾನ್ರಿ. ಇದಕ್ಕೆ ಇವಂಗ ಈ ನಮನಿ ಹೊಟ್ಟೆ ನೋವು ಬಂದತಿ. ಈ ಜಡ್ಗೆ ಯಾ ಗುಳಿಗೆ ಕೊಡ್ತೀರಿ ನೋಡ್ರಿ? ಆತ್ ತಗೋರುವ, ಒಂದ್ 3 ತರ ಗುಳಿಗೆ ಬರ್ದು ಕೊಡ್ತೀನಿ, ತಗೊಂಡು ಹೋಗು. ಆತನ ಊರ್ ಮುಳ್ಳಿ ತೋರಿಸ್ಕೊಂಡಿದ್ದೆ, ಬಾ ಅಲ್ಲಿ ಗುಳಿಗೆ ಅಂಗಡಿಯಾಗಿರ್ತೇನೆ, ಗುಳಿಗೆ ತಗೊಳ್ಳಂತಿ. ನಡಿ ನೀ ಬಂದ್ಯಾ? ಡಾಕ್ಟ್ರ್, ನನ್ನ ಹೆಂಡತಿಗೆ ಒಟ್ಟ ಮಾತಾಡಕ್ ಬರ್ಬಾರ್ದ್ರಿ, ಅಂತದೇನ್ರ ಗುಳಿಗೆ ಔಷಧಿ ಇದ್ರು ಕೊಡ್ರಿ. ಎಷ್ಟ್ರಿ ಯಾಕೆ ತುಟ್ಟಿರೋದಕ್ಕದ ಮೊದ್ಲು ತಗೋತೇನ್ರಿ ಅದನ್ನ. ಅಲ್ರಿ, ಅಂತ ಗುಳಿಗೆ ಗೊತ್ತಿದ್ರ ನಾ ಯಾಕೆ 5-6 ಬಂದು ದವಾಖಾನ್ಯಾಗ ಕುಂದಿರ್ತಿದ್ದೆ. ಅಲ್ಲೇ ನನ್ನ ಹೆಂಡತಿಗೆ ದಿನ ಒಂದು ಗುಳಿಗೆ ಹಾಕೋ ಅಂತ ಮನ್ಯಾಗ ಕುಂದಿರ್ತಿದ್ದೆ. ಮತ್ತೇನೇನು ಚಟ ಅದಾವ್ರಿ ನಿಮಗೆ? ಅಂತ ಪರಿ ಏನು ಚಟ ಇಲ್ರಿ ಸರ. ರಾತ್ರಿ ಇಸ್ಪೇಟ್ ಆಡ್ತೀನಿ ರೀ, ಸಂಜೆ ಮುಂದೆ ಓಶಿ ಆಡ್ತೀನಿ ರೀ, ಮತ್ತು ಮುಂಜಾನೆ ಎದ್ದು ಮತ್ತು ಬೆಳತಾನ ನಿಂತಿರಂಗಿಲ್ಲಲ್ರಿ. ಒಟ್ಟು ಮುಂಜಾನೆ ಒಂದು 4 ರೊಟ್ಟಿ ತಿಂದು ಮ್ಯಾಲೆ ಒಂದು ಅರ್ಧ ಕಂಗಾಳ ಉಪ್ಪಿಟ್ಟು ತಿಂದು ಮಕ್ಕೋತೇನೆ ರೀ 4 ಗಂಟೆ ಮಟ. ಇನ್ನೊಂದು ಮರ್ತ್ಬಿಟ್ಟೆ ನೋಡ್ರಿ, ದಿನ ಒಂದು 100 ರೂಪಾಯಿ ಅಡಿಕೆಯಲ್ಲಿ ತಂಬಾಕು ಹಾಕೋತೇನೆ ರೀ, ಆತ್ರಿ. ಮತ್ತೇನು ಚಟ ಇಲ್ರಿಪ್ಪ. ಮತ್ತು ಹೆಣ್ಮಕ್ಳದ್ದು ಏನರ ಚಟ ಐತೇನ್ರಿ? ಇಲ್ರಿ ಸರ, ಎಲ್ಲ ಚಟ ನಾವ ಮಾಡಿದ್ರ ನಿಮಗೊಂದು 2 ಬಿಟ್ಟೇವಿ, ನಮಗೆ 2 ಚಟ ಬಿಟ್ರಿ. ಯಾವವು? ಅದ ರೀ, ಮತ್ತು ಹೆಂಗಸರು ಚಟ ರೀ, ಮತ್ತು ಸಿಗರೇಟ್ ಸೇದೋದು. ಈ ಹಳ್ಳಿ ಮಂದಿ ಭಾರಿ ಹುಷಾರಿ, ಎಲ್ಲ ತಿಳ್ಕೊಂಡಿರ್ತಾರ ನೋಡು. ಅದು ಹೆಂಗೆ ತಿಳ್ಕೊಂಡಿರ್ತಾರೋ ಏನು. 3 ಥರ ಗುಳಿಗೆ 3 ದಿನ ತಗೋರಿ, ಗುಳಿಗೆ ಆಗಿಂದ ಬಂದು ಭೇಟಿ ಆಗ್ರಿ. ಮತ್ತೇನಂತೀರಿ ಗೌಡ್ರ? ಏನು ಬಿಡ್ರಿ ಡಾಕ್ಟ್ರ, ಕೋಟಿಗಟ್ಲೆ ಕೊಟ್ಟು ಕಲಿತೀರಿ, ಕಲಿಯೋದು ಕಲ್ತೀರಿ, ಅರ್ಧಂಬರ್ಧ ಕಲ್ತೀರಿ. ಯಾಕ್ರಿ ಅರ್ಧಂಬರ್ಧ? ಯಾಕೆ ಸರ್ಟಿಫಿಕೇಟ್ ಬರೋ ಮಟ್ಟ ಕಲ್ತಾನೆ ಅಲ್ರಿ. ದಿನಕ್ಕೆ ದಿನ ಎಲ್ಲ ರೋಗಕ್ಕೂ ಔಷಧ ಕಂಡು ಹಿಡಿಯಾಕತ್ತೀರಿ.
ಈ ಹೇಂತಿ ಅನ್ನೋ ರೋಗಕ್ಕೆ ಒಂದರ ಔಷಧ ಕಂಡು ಹಿಡ್ದಿರ ಸಾಯ ಜೀವನ ಬದುಕಿಸ್ತೀರಿ ಹಾ ಇಲ್ಲಿ ಹೊಲ ಅನ್ನಕತ್ತೀವಿ ನಾವು ನಮ್ಮ ಜೀವನ ಯಾರು ಬದುಕಿಸ್ಬೇಕು ಏನು ನೀವು ಭಾಳ ಕಂಡು ಹಿಡಿಯೋದು ಬೇಡ ಹೆಂಡ್ತಿ ಮುಂಜಾನೆ ಎದ್ದು ಮನೆ ಕೆಲಸ ಮಾಡ್ಬೇಕ್ರೆ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಹೋಗಿ ಪಗಾರ ತರ್ಬೇಕು ತಂದು ಗಂಡನ ಕೈಯಾಗ ಕೊಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಮತ್ತೆ ಮನ್ಯಾಗ ಕೆಲಸ ಮಾಡ್ಬೇಕು ಇಂಥದ್ದು ಏನರ ಔಷಧ ಕಂಡು ಹಿಡಿಯಕ್ಕೆ ನಿಮಗೇನು ದಾಡಿ ಅಂಥ ಔಷಧ ನಮ್ಮ ಮನುಷ್ಯರ್ಲಿಂದ ಸಾಧ್ಯ ಇಲ್ರಿ ಗೌಡ್ರೆ ಕಂಡು ಹಿಡಿದ್ರೂ ದೇವ್ರ ಪರಮಾತ್ಮನ ಕಂಡು ಹಿಡಿಬೇಕು ತಗೋರಿ ಸರ್ ಬರ್ತೇನೆ ಹಾಂ ನೆಕ್ಸ್ಟ್ ಯಾರು ಬನ್ನಿ ಡಾಕ್ಟರ್ ಸಾಹೇಬ್ರ ಇವಂದು ಬಾಡಿ ಪೂರ್ತಿ ಚೆಕಪ್ ಮಾಡ್ರಿ ಬರ್ರಿ ಇಲ್ಲಿ ಮಲ್ಕೊಳ್ರಿ ಮ್ಯಾಲ ಹತ್ತಿ ಬಿದ್ಕೋ ಮಾಡ್ರಿ ಬಾಯಿ ಬೆಂದಂಗ ಆಗೈತಲ್ರಿ ಕೆಂಪಗ ಅಲ್ರಿ ಡಾಕ್ಟ್ರ ಬಾಜು ಕೈ ಇಂಥ ಉರಿ ಉಗ್ರಾಣದಂತ ಹೇಂತಿದ್ರ ಮತ್ತೆ ಬಾಯಿ ಬೆಂದಂಗ ಆಕತ್ರಿ ಮತ್ತೆ ಬೇರೆ ಏನಾಕತಿ ಅಲ್ರಿ ಮತ್ತ ಆ ನಮನಿ ಸೆರೆ ಕುಡಿದ್ರ ಬಾಯಿ ಕೆಂಪಾಗ್ಲಾರ್ದ ಏನ ಮಲ್ಗಿ ಹೂನ್ಯಾಂಗ ಬೆಳ್ಳಗಾಕತ್ತನ್ರಿ ಮುಂಜಾನೆನೂ ಕುಡಿಯೋದ್ರಿ ಮಧ್ಯಾಹ್ನನೂ ಕುಡಿಯೋದು ರಾತ್ರಿನೂ ಕುಡಿಯೋದು ಹಾ ಅರ್ಧ ಪಗಾರ ಬರೀ ಕುಡಿಯೋದ್ರಿ ಅದಕ್ಕ ನೋಡ್ರಿ ಇವ್ನ ದೇಹನರ ಎಂತದಿದ್ದಿತ್ತು ಈ ನಮನಿ ಕುಡಿದ್ರ ನಿಮ್ ಲಿವರ್ಗೆ ಎಫೆಕ್ಟ್ ಆಕೈತ್ರ ಏನ ಅಲ್ರಿ ಈ ನಮನಿ ಕುಡಿದ್ರೆ ಇನ್ನೂ ಯಾಕೆ ಲಿವರ್ಗೆ ಎಫೆಕ್ಟ್ ಆಗಿಲ್ಲ ಅಂತ ತೋರ್ಸಾಕ ಕರ್ಕೊಂಡ್ ಬಂದೆ ನಿಮಗ ಅಲ್ರಿ ಒಳಗ ಬಾದ್ ಹಾಕೊಂತ ಬರ್ತಿರ್ತಾವು ನಮಗೇನು ಕಾಂತಾವನ ಅಯ್ಯ ಸರ ನೀವೆಂತ ಡಾಕ್ಟರ್ ರೀ ಹಂಗಾರ ಡಾಕ್ಟ್ರ್ ಮಂದಿ ಬರೀ ನಾಡಿಗೆ ಹಿಡ್ದ ಹೇಳ್ತಾರ ಹಿಂಗ ಆಕತಿ ಹಿಂಗ ಇಲ್ಲ ಅಂತ ಹೇಳಿ ಹಾ ಬರೀ ಮಸಡಿ ನೋಡೇ ಕಂಡು ಹಿಡಿತಾರ ಮೈಯಾರ ಆಗತ್ತಿಲ್ಲ ಅಂತ ಹೇಳಿ ನೀವೆಂತ ಡಿಗ್ರಿ ಕಲ್ತೀರಿ ತೀರಾ ಚೆಕಪ್ ಮಾಡಿದ್ರೆ ಗೊತ್ತಾಗ್ಲಾರ್ದಂತದು ಹಾ ಹೆಚ್ಚಿನ ಹೆಣ್ಮಕ್ಳು ಬಿಡುಕಿ ಅದಕ್ಕೆ ಗಂಡನ ಮೈಯಾಗ ಎಲು ಬಂದ್ಬಿಟ್ಟು ಏನೇನು ಉಳ್ದಿಲ್ಲ ಗಂಡನ ಲಿವರ್ ಇನ್ನೂ ಯಾಕೆ ಬಾದಾಗಿಲ್ಲ ಅಂತ ತೋರ್ಸಕ್ ಬಂದಾಳ ಜಗತ್ನ್ಯಾಗ ಈಕಿನ ಫಸ್ಟ್ ಇರ್ಬೇಕು ಮತ್ತೆ ಬೇರೆ ಏನ್ ತ್ರಾಸ ಐತ್ರಿ ನಿಮ್ಗೆ ಇಷ್ಟು ಕುಡಿದ್ರು ಇನ್ನೂ ಯಾವುದು ಏನು ತ್ರಾಸಿಲ್ಲ ಅಂತ ಹೇಳಿ ಮತ್ತೆ ತೋರ್ಸಾಕ ಕರ್ಕೊಂಡ್ ಬಂದಾನೆ ಹಂಗಾರ ಪೂರ್ತಿ ಚೆಕ್ ಮಾಡಿ ಹೇಳ್ತೀನಿ 2 ದಿನ ಅಡ್ಮಿಟ್ ಇರ್ಬೇಕಾಕತ್ತಿಲ್ಲ ಸರ 2 ದಿನಾರ ಇಟ್ಕೋರಿ 10 ದಿನಾರ ಇಟ್ಕೋರಿ ಒಟ್ಟು ಚೆಕಪ್ ಮಾಡಿ ಹೇಳ್ರಿ ಆತ್ರಿ ಹಂಗಾರ ಸಿಸ್ಟರ್ ಕಡೆ ನಿಮ್ದು ಅಡ್ಮಿಟ್ ಕಾರ್ಡ್ ಬರ್ಸ್ಕೊಂಬರ್ರಿ ಹ್ಞೂ ಆಯ್ತು ತಗೋರಿ ರೀ ಡಾಕ್ಟ್ರ್ ಆರಾಮದೇನ್ರಿ ನನ್ಯಾಕೆ ಅಡ್ಮಿಟ್ ಮಾಡ್ಕೊಂತೀರಿ ನೀವು ಆರಾಮದಿರಿ ನನಗೆ ಗುರ್ತೈತಿ 2 ದಿನ ನಿಮ್ಮ ಹೆಂಡತಿ ಬಿಟ್ಟು ಇಲ್ಲಿ ಆರಾಮ್ ನಮ್ಮ ದವಾಖಾನೆಯಾಗ ಇರ್ರಿ ಅಂದ್ರೆ ಮಾನಸಿಕ ನೆಮ್ಮದಿ ಸಿಗ್ತತಿ ಕೆಲ್ ಬಿಡ್ತಾಳ್ರಿ ಡಾಕ್ಟರ್ ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಅನ್ನಂಗ ಇಲ್ಲೇ ಕುಂದಿರ್ತಾಳ ನೋಡ್ರಿ ಬಂದು ಅದ್ರ ಚಿಂತೆ ಬಿಡ್ರಿ ನೀವು ನಾ ಹೇಳ್ತೀನಿ 2 ದಿನ ನಿಮ್ಮ ಯಜಮಾನ್ರನ್ನ ಅಬ್ಸರ್ವೇಷನ್ನಾಗ ಇಟ್ಟೇನಿ ಒಳಗೆ ಯಾರು ಹೋಗ್ಬೇಡ್ರಿ ಅಂತೀನಿ 2 ದಿನ ಆರಾಮಿರ್ರಿ ಹೌದ್ರಿ ಡಾಕ್ಟರ್ ಹಂಗ ಮಾಡ್ರಿಪ್ಪ ನಿಮಗೆ ಪುಣ್ಯ ಬರ್ತತಿ ರಾತ್ರಿ ಒಂದಿಟ್ಟು ಏನ್ರಿ ವ್ಯವಸ್ಥೆ ಮಾಡ್ತಿರ್ನ ಏನ್ ವ್ಯವಸ್ಥೆ ರೀ ಒಂದಿಟ್ಟು ಎಣ್ಣೆ ವ್ಯವಸ್ಥೆ ರೀಪ್ಪ ಸರ್ ಆತ್ ತಗೋರಿ 2 ಮಂದಿ ಮಸ್ತ್ ಪಾರ್ಟಿ ಮಾಡೋಣಂತ ಅದಕ್ಕೆ ರೀ ಅನ್ನೋದು ಮತ್ತೆ ಡಾಕ್ಟರ್ ದೇವ್ರಿದ್ದಂಗ ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿಕೆ ಐತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋನ ನಾವು ತಮಾಷೆಗಾಗಿ ಮಾಡೀವಿ ದಯವಿಟ್ಟು ನಮಗೆ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೇನೆ